ವೆಂಕಟರಮಣ ಸ್ವಾಮಿ ದೇವಾಲಯದ 12ನೇ ವರ್ಷದ ವಾಸ್ತುಶಿಲ್ಪ ಪ್ರಾರಂಭ ಆಯಿತು. ನಿನ್ನೆ 3 ಗಂಟೆಯಿಂದ ಗಂಗೆ ಪೂಜೆ, ಗೋವು ಪೂಜೆ ಎಲ್ಲ ಪುಣ್ಯಾನ ಆಗಿ ಇವತ್ತು ಬೆಳಗ್ಗೆ 3:30ಯಿಂದ ದ್ವಾರ ಪೂಜೆ ಆಗಿ, ಆಮೇಲೆ ವೈಕುಂಠ ದ್ವಾರ ಪೂಜೆ ಆಗಿ, ಮಹಾದೇವ ದ್ವಾರ ಓಪನ್ ಆಗಿ 7 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಇದುವರೆಗೂ ಜನ ನಿಂತಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದರು ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ಬಂದು ಒಂದು ಸಣ್ಣ ಹಳ್ಳಿ, ಅಲ್ಲಿ ಏನೂ ಸಿಗಲ್ಲ. ಅದಕ್ಕೆ ಸಹ ನಮ್ಮ ಫ್ರೆಂಡ್ ಸರ್ಕಲ್ಲು ನಾವು ಎಲ್ಲ ಸೇರಿ ಪ್ರತಿ ವರ್ಷ ಅಷ್ಟು ಸಾವಿರಾರು ಜನಕ್ಕೆ ಅನ್ನದಾನ, ಪ್ರಸಾದ, ನೀರು ಕುಡಿಯೋಕ್ಕೆ ಎಲ್ಲ ವ್ಯವಸ್ಥೆ ನಮ್ಮ ಫ್ರೆಂಡ್ ಸರ್ಕಲ್ಲು, ನಾವು, ನಮ್ಮ ಗ್ರಾಮಸ್ಥರು, ನಮ್ಮ ಪಂಚಾಯತಿ ಎಲ್ಲ ಗ್ರಾಮದಲ್ಲಿ ಎಷ್ಟು ಸಂಖ್ಯೆ ಇದ್ದಾರೆ ಎಲ್ಲ ಸೇರಿ ನಮ್ಮದು ಒಂದು ಸಹಕಾರದಿಂದ ನಮ್ಮ ಹಿಂದೆ ನಿಂತಿರ್ತಾರೆ. ಅದರಿಂದ ನಾವು ಪೊಲೀಸು ಹೆಚ್ಚಿನ ನಮಗೆ ರಕ್ಷಣೆ. ಎಷ್ಟು ಸಾವಿರ ಜನ ಬಂದರೂ ಹೌದು, ಇವತ್ತು ಕಡಿಮೆ ಅಂದರೆ ಒಂದು 80 ಪೊಲೀಸ್ ಬಂದೋಬಸ್ತಿದ್ದಾರೆ. ಹೋದ ವರ್ಷ 120 ಜನ ಇದ್ದರು. ಅಷ್ಟು ಬಂದೋಬಸ್ತಿದೆ. ನಮ್ಮ ಮಿಡಿಯೋವರು, ನಮ್ಮ ಲೋಕಲಲ್ಲಿರೋರು, ಕೋಲಾರ ತಾಲೂಕಲ್ಲಿರೋರು ಎಲ್ಲರೂ ನಮ್ಮ ಸಹಕಾರದಿಂದ ಏನೋ ಬಂಗಾರಪೇಟೆ ಸುತ್ತಮುತ್ತ ಹಳ್ಳಿಗಳವರು ಅವ್ರ ಸ್ವಂತ ಖರ್ಚಿನಿಂದ ಗಾಡಿಗಳು ಮಾಡಿಕೊಂಡು, ಬಸ್ ಮಾಡಿಕೊಂಡು ಬಂದು ದೇವರ ದರ್ಶನ ಪಡೀತಾರೆ. ಬೆಳಗ್ಗೆಯಿಂದ ಕಾರ್ಯಕ್ರಮಗಳು, ಬೆಳಗ್ಗೆಯಿಂದ ಹೋಮ ಇತ್ತು, ಒಂದು 4 ವಿಧದ ಹೋಮ, ಅನ್ನದಾನ, ದ್ವಾರ ಪೂಜೆ ಎಲ್ಲ ಆಗಿ ಈಗ ರಾತ್ರಿ ಏನೇನು ಕಾರ್ಯಕ್ರಮಗಳು? ರಾತ್ರಿಗೆ ಈಗ ಒಂದು ಕೇಶವಮೂರ್ತಿ ಚಾನಲಲ್ಲಿ ಅವರು ಹಾಡ್ತಾರೆ. ಈಗ ಮಂಜು ಬಾರ್ಗೋಯ್ ಅಂತ ಈಗ ಬರ್ತಾರೆ. ಅವರು 9 ಗಂಟೆ ರಾತ್ರಿವರೆಗೂ ಅವತ್ತು ಕಾರ್ಯಕ್ರಮ ಇರುತ್ತೆ. 9ರಿಂದ ಬೆಳಿಗ್ಗೆ 6 ಗಂಟೆವರೆಗೂ ಒಂದು ಸಾಮಾನ್ಯ ನಾಟಕ ಇದೆ. ಅದು ಸುಮಾರು ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ನಾಟಕ ಗೆಸ್ಟ್ಗಳನ್ನ ನಾವು ಹೆಚ್ಚಿಗೆ ಯಾರನ್ನೂ ಕರೆಯಲ್ಲ. ಸುತ್ತಮುತ್ತ ಬಡಬಗ್ಗರು, ಅದು ನಮ್ಮ MLA ಅವ್ರದ್ದೇನೋ ಒಂದು ಸಣ್ಣ ಮಿಸ್ಟೇಕ್ ಆಯಿತು, ಅವ್ರು ಬರಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಬಂದಿದ್ದಾರೆ. ಇನ್ಸ್ಪೆಕ್ಟ್ರಿಂದ ಹಿಡಿದು DSP SP ಅವ್ರಿಗೆ ಬರ್ತಿದ್ದಾರೆ ಒಂದು 5 ನಿಮಿಷದಲ್ಲಿ. ಪೂರ್ಣಿಮಾ ಶ್ರೀನಿವಾಸ್ ಬಂದಿದ್ದು. ಅವರು ಇವತ್ತು ಬರೋಕ್ಕಾಗಲ್ಲ ಅಂತ ನಿನ್ನೆ ಪೂಜೆಗೆ ಬಂದು ದರ್ಶನ ಮಾಡ್ಕೊಂಡು. ಎಷ್ಟು ಭಕ್ತರು ಬೆಳಗ್ಗೆ ಒಂದು 50ರಿಂದ 60,000 ಜನ ಇದುವರೆಗೂ ಬಂದು ಹೋಗಿದ್ದಾರೆ. ಅನ್ನದಾನಕ್ಕೆ ನಮ್ಮ ಸ್ವಂತ ಚೌಲ್ಟ್ರಿನಲ್ಲೇ ಅನ್ನದಾನ ಇರುತ್ತೆ. ಇಲ್ಲಿ ಪ್ರಸಾದ ಇರುತ್ತೆ. ಎಲ್ಲ ನಮ್ಮ ಹುಡುಗರು, ನಮ್ಮ ಸಿಬ್ಬಂದಿ ಹೆಚ್ಚು ಕಮ್ಮಿ 150 ಜನ ಇದ್ದಾರೆ. ನಮ್ಮದೇನೂ ಕೆಲಸ ಇಲ್ಲ, ಎಲ್ಲ ಅವರೇ ಮೇಂಟೈನ್ ಮಾಡಿಕೊಂಡು ಈ ಕಾರ್ಯನ ನೆರವೇರಿಸ್ಬೇಕು. ಬಂದವರಿಗೆ, ಭಕ್ತಾದಿಗಳಿಗೆ, ನಮ್ಮ ಮೀಡಿಯಾದವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದ